ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಆಲೂಗೆಡ್ಡೆ ಹೆಂಗೆ ಬೆಳಿತೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ಮೊನ್ನೆ ನಾನು ಪಲ್ಯ ಮಾಡೋಕ್ಕೆ ಅಂದ್ಬಿಟ್ಟು ದೋಸೆ ಮಾಡ್ತಿದ್ದೆ ತಿಂಡಿಗೆ. ಆ ಪಲ್ಯ ಮಾಡೋಕ್ಕೆ ಅಂತ ಆಲೂಗೆಡ್ಡೆ ಎಲ್ಲ ತಗೊಂಡೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು. ಆಗ ಆಲೂಗೆಡ್ಡೆ ಎಲ್ಲ ಮೊಳಕೆ ಬಂದಿತ್ತು. ಈ ಮೊಳಕೆ ಬಂದಿರೋದನ್ನು ಯಾಕೆ ವೇಸ್ಟ್ ಮಾಡಬೇಕು, ಏನಾದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಆ ಮೊಳಕೆ ಬಂದಿರೋದನ್ನೆಲ್ಲ ಕಟ್ ಮಾಡಿ ಎಲ್ಲನೂ ನೋಡಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ಈ ಥರ ಮಾಡ್ಕೋಬೇಕು ನಾವು. ಸುಮ್ಮನೆ ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಪ್ರಯತ್ನ ನಾವು ಪಡಲೇಬೇಕು. ಫಲ ಭಗವಂತನಿಗೆ ಬಿಟ್ಟಿದ್ದು ಅಲ್ವಾ. ಇದೇ ಅಂತಲ್ಲ, ಯಾವುದೇ ಒಂದು ವಿಷಯ ಆದರೂ ಅಷ್ಟೇ, ನಮ್ಮ ಪ್ರಯತ್ನ ನಾವು ಪಡಬೇಕು. ಸಕ್ಸಸ್ ಸಿಗುತ್ತೋ ಬಿಡುತ್ತೋ ಅದು ನೆಕ್ಸ್ಟು. ಏನಂತೀರಾ? ನಾನು ಈ ಥರ ಟ್ರೈ ಮಾಡ್ತಿದ್ದೀನಿ. ಒಂದು ಕಡೆ ದೋಸೆಗೆ ಇಟ್ಟಿದ್ದೀನಿ. ಈಗ ದೋಸೆ ಎಲ್ಲ ಆದಮೇಲೆ ಇವಾಗ ನಾನು ಪಲ್ಯ ರೆಡಿ ಮಾಡೋಣ ಅಂದ್ಬಿಟ್ಟು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದು ಈ ಥರ ಆಗಿದೆ. ಈ ಥರ ಆಗಿರೋದನ್ನು ಯಾಕೆ ಬಿಸಾಕಬೇಕು? ಬೇಡ. ಇವಾಗ ನಾವು ಮೊಳಕೆ ಬಂದಿರೋದನ್ನು ಪಲ್ಯ ಮಾಡೋಕ್ಕೆ ಏನಾದರೂ ಬಿಸಾಕ್ತೀವ. ಮೊಳಕೆ ಬಂದೈತೆ ಇದನ್ನ ಯಾಕೆ ಹಾಕ್ಬೇಕಪ್ಪ ಪಲ್ಯ ಮಾಡೋದಕ್ಕೆ ಅಂತ ಬಿಸಾಕ್ತೀವ. ಬಿಸಾಕೋ ಬದಲು ನೆಡೋಣ ಬಿಡಿ, ಬರುತ್ತಾ ನೋಡೋಣ. ನಾನು ಚಾನಲ್ಲು ಓಪನ್ ಮಾಡೋಕ್ಕಿಂತ ಮುಂಚೆ ಇದೇ ಥರ ಮಾಡಿದ್ದೆ, ಚೆನ್ನಾಗಿ ಬಂದಿದ್ದು. ಇನ್ನೇನು ನಾನು ಹಾರ್ವೆಸ್ಟ್ ಮಾಡ್ಕೋಬೇಕು ಅನ್ನೋಷ್ಟೊತ್ತಿಗೆ ಕೋತಿ ಬಂದು ಅದನ್ನೆಲ್ಲ ಮಣ್ಣು ಅಡಿಲಿ ಇದ್ದಿದ್ದನ್ನೇ ತೆಗೆದು ಅಲ್ಲಿ ಹೋಗಿ ಕುತ್ಕೊಂಡು ತಿಂದು ಹೋಗಿದ್ದು. ನಾನು ಸಾಯಂಕಾಲ ಹೋಗಿ ನೋಡೋ ಅಷ್ಟೊತ್ತಿಗೆ ಎಲ್ಲ ತಿಂದಾಕ್ಬಿಟ್ಟಿತ್ತು. ಅದೊಂದೇ ಬೇಜಾರು ಅಷ್ಟೇ. ಒಂದೊಂದು ಸತಿ ಏನೂ ಮಾಡೋಕ್ಕಾಗಲ್ಲ, ಈ ಥರ ಆಗುತ್ತೆ. ಜಾನಿ ನೋಡಿ ಅಲ್ಲಿ ಮಲ್ಕೊಂಡಿದ್ದಾನೆ. ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವನು ಪಾಪ ಅಲ್ಲಿ ಮಲಗಿರ್ತಾನೆ ನೋಡಿ. ಇವಾಗ ನಾನು ಫಸ್ಟೇ ಇದು ಪಾಟೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಇದರಲ್ಲಿ ಕೊತ್ತಂಬರಿ ಹಾಕಿದ್ದೆ. ಕೊತ್ತಂಬರಿ ಎಲ್ಲ ಹಾರ್ವೆಸ್ಟ್ ಮಾಡಾದಮೇಲೆ ನಾನು ಈ ಥರ ಪಾಟ್ ರೆಡಿ ಮಾಡಿ ಇಟ್ಟಿರ್ತೀನಿ ನೋಡಿ. ಅದರಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಇದೆ ಅಂದ್ಬಿಟ್ಟು ಇವಾಗ ಅದ್ರ ಮಣ್ಣೆಲ್ಲ ತೆಗೆದು ಬೇರೆ ಪಾಟ್ ಒಳಗಡೆ ಹಾಕೋತಾ ಇದ್ದೀನಿ. ಯಾಕೆಂದರೆ ಅದು ಜಾಸ್ತಿ ಇದೆ ಮಣ್ಣು. ನಾನು ಪಾಟ್ ರೆಡಿ ಮಾಡೋವಾಗಲೇ ಸ್ವಲ್ಪ ಜಾಸ್ತಿ ತುಂಬಿಸಿಕ್ಕಿರ್ತೀನಿ. ನೆಕ್ಸ್ಟು ಏನಾದರೂ ಸೊಪ್ಪಿನ ಬೀಜನ ಏನಾದರೂ ಹಾಕೋವಾಗ ಈ ಥರ ಮಾಡೋಣ ಅಂದ್ಬಿಟ್ಟು ನಾನು ಹಾಕಿರ್ತೀನಿ ನೋಡಿ. ಇದು ಮಣ್ಣೆಲ್ಲ ತೆಗೆದು ನಾನು ಆಲೂಗೆಡ್ಡೆ ಅದ್ರ ಮೇಲೆಲ್ಲ ಇಟ್ಟು ಇವಾಗ ಸಿಂಪಲ್ಲಾಗಿ ನಾವು ಬೆಳ್ಕೊಬೋದು ಆಲೂಗೆಡ್ಡೆನ. ಅದ್ರ ಮೇಲೆ ಇವಾಗ ಮಣ್ಣು ಕವರ್ ಮಾಡ್ತೀನಿ. ಅದು ಚಿಗುರು ಬರುತ್ತೆ, ಒಂದು 5-6 ದಿನಕ್ಕೆ ಬರುತ್ತೆ ಅನಿಸುತ್ತೆ. ನನಗೆ ಹೋದ್ಸರಿ ಹಾಕಿದ್ದು ಚೆನ್ನಾಗಿ ಬಂದಿತ್ತು. ಎಷ್ಟು ದಪ್ಪ ಆಲೂಗೆಡ್ಡೆ ಇದ್ದು ಅಂದರೆ ತುಂಬ ಚೆನ್ನಾಗಿ ಸಕ್ಸಸ್ ಆಗಿತ್ತು. ಯಾವಾಗ ಕೋತಿ ತಿಂತೋ ಆವಾಗಿಂದ ನಾನು ಹಾಕ್ತಾನೆ ಇರಲಿಲ್ಲ. ಈಗ ವೀಡಿಯೋಗೋಸ್ಕರ ನಾನು ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ನಮಗೆ ಅಡುಗೆ ಮನೆಯಲ್ಲೇ ಸಿಗೋವಂಥದ್ರಿಂದ ವೇಸ್ಟು ಅಂತ ಬಿಸಾಕೋ ಬದಲು ನಾವು ಈ ಥರ ಬೆಳೆಸ್ಕೊಂಡ್ರೆ ನಮಗೂ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಮತ್ತು ಇದು ಆರ್ಗ್ಯಾನಿಕ್ಕಾಗೂ ನಾವು ಬೆಳೆಸ್ಕೋಬೋದು, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇವಾಗ ನಾವು ಹೊರಗಡೆಯಿಂದ ತರ್ತೀವಿ, ಕೆಮಿಕಲೆಲ್ಲ ಹಾಕಿರ್ತಾರೆ. ನನಗೂ ಪ್ರತಿಯೊಂದು ಥರ ತರಕಾರಿ ಹಣ್ಣೆಲ್ಲ ಬೆಳಿಬೇಕು ಅನ್ನೋ ಆಸೆ ಇದೆ, ಇಂಟ್ರೆಸ್ಟು ಐತೆ. ಆದರೆ ಕೋತಿ ಸಮಸ್ಯೆ ಅಷ್ಟೇ. ಅದು ಕೋತಿ ಸಮಸ್ಯೆ ಒಂದಿಲ್ಲ ಅಂದಿದ್ರೆ ನಾನು ಪ್ರತಿಯೊಂದೂ ನಾನೇ ಬೆಳಿಬೇಕು ಅನ್ನೋ ಆಸೆ ಇದೆ ನನಗೆ. ನಾವು ಈ ಥರ ಆಲೂಗೆಡ್ಡೆ ಎಲ್ಲ ನೆಟ್ಟು ಅದ್ರ ಮೇಲೆ ಮಣ್ಣೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಈ ಥರ ನೀರು ಹಾಕಬೇಕು. ಆಲೂಗೆಡ್ಡೆಗೆ ಜಾಸ್ತಿ ನೀರು ಹಾಕಬಾರ್ದು, ಯಾಕೆಂದರೆ ಅದು ಕೊಳ್ತೋಗ್ಬಿಡ್ತವೆ. ಅದಕ್ಕೋಸ್ಕರ ನಾವು ಅದಕ್ಕೆ ಡೈಲಿ ನೀರು ಹಾಕಬಾರ್ದು. 3 ದಿನಕ್ಕೊಂದು ಸತಿ ಹಾಕಿದ್ರೂ ಸಾಕು, ದಿನ ಬಿಟ್ಟು ದಿನ ಹಾಕಿದ್ರೂ ಸಾಕು. ಅದು ಹೆಚ್ಚಿಗೆ ನೀರು ಇಷ್ಟಪಡೋದಿಲ್ಲ, ಹಾಗಾಗಿ ನಾವು ಜಾಸ್ತಿ ನೀರು ಹಾಕೋದಿಲ್ಲ. 2 ಪಾಟಲ್ಲಿ ಆಲೂಗೆಡ್ಡೆ ಹಾಕಿದ್ದೀನಿ. ನೋಡೋಣ ಎಷ್ಟು ಸಿಗುತ್ತೆ ಅಂತ. ನನಗೇನೋ ಜಾಸ್ತಿ ಸಿಗಲಿ ಅನ್ನೋ ಖುಷಿ ಇದೆ. ನೀವು ನನಗೆ ಹಾರೈಸಿ ಜಾಸ್ತಿ ಸಿಗಲಿ ಅಂತವು. ಈರುಳ್ಳಿಗೂ ಅಷ್ಟೇ, ಈರುಳ್ಳಿಗೂ ಜಾಸ್ತಿ ನೀರಾದ್ರೂ ಕೊಳ್ತೋಗುತ್ತೆ. ಆಲೂಗೆಡ್ಡೆನೂ ಅಷ್ಟೇ, ಜಾಸ್ತಿ ನೀರು ಹಾಕಿದ್ರೂ ಕೊಳ್ತೋಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.